ಪ್ರಣಾಮಗಳು ಪ್ರಭು. ಪ್ರಭು, ನಾವು ಮೊದಲೇ ನಿಶ್ಚಯಿಸಿದಂತೆ ನಾವು ತಲುಪಬೇಕಾದ ಸ್ಥಳವನ್ನು ತಲುಪಿದ್ದೇವೆ. ಒಳ್ಳೆಯದು ಸೇನಾಪತಿ. ನಾವು ಮೊದಲು ಅಂದುಕೊಂಡ ಕಡೆಗಳಲ್ಲೇ ಬೀಡು ಬಿಡಬೇಕು. ಎಲ್ಲ ವ್ಯವಸ್ಥೆಗಳು ಯಾರಿಗೂ ತೊಂದರೆ ಆಗದಂತೆ ಇರಬೇಕು. ಇಲ್ಲ ಪ್ರಭು, ಎಲ್ಲ ವ್ಯವಸ್ಥೆಯು ಸುಸೂತ್ರವಾಗಿ ನಡೆಯುತ್ತಿದೆ. ಎಲ್ಲರೂ ಉತ್ಸಾಹದಿಂದಿದ್ದಾರೆ. ಈ ಉತ್ಸಾಹ ಲವಣಾಸುರ ಸಂಹಾರವಾಗುವವರೆಗೂ ಹೀಗೆ ಇರಬೇಕು. ಖಂಡಿತ ಪ್ರಭು, ಹಾಗೇ ಇರುತ್ತದೆ. ಈ ಮಾರ್ಗದಲ್ಲಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮವಿರುವುದು ನಿಮಗೆ ತಿಳಿದಿದೆಯೇ? ತಿಳಿದಿದೆ ಪ್ರಭು. ಸಮೀಪದಲ್ಲಿರುವ ಆಶ್ರಮದ ತಪಸ್ವಿಗಳೊಡನೆ ಮಾತನಾಡಿದಾಗ ಅವರು ಈ ವಿಷಯವನ್ನು ತಿಳಿಸಿದರು. ಸರಿ, ನಮ್ಮ ಪ್ರಯಾಣ ಈ ದಿನ ವಾಲ್ಮೀಕಿ ಮಹರ್ಷಿಗಳ ಆಶ್ರಮವರೆಗೂ ಸಾಗಲಿ. ಈ ರಾತ್ರಿ ಅಲ್ಲಿ ತಂಗಿದ್ದು ನಾಳೆ ನಮ್ಮ ಪ್ರಯಾಣ ಮುಂದುವರಿಸೋಣ. ಆಗಲಿ ಪ್ರಭು. ಈ ವಿಷಯವನ್ನು ನಾನು ನಮ್ಮ ಸೈನಿಕರಿಗೆ ತಿಳಿಸುತ್ತೇನೆ. ಹಾಗೆ ಆಗಲಿ. ಸೀತೆ, ಮಹರ್ಷಿಗಳು ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸಲು ಬರುತ್ತಿದ್ದಾರೆ. ಬೇಡ ತಾಯಿ, ಬೇಡ ಮಗಳೇ. ಈಗ ನೀನು ನಮಗೆ ನಮಸ್ಕರಿಸುವ ಉಪಚಾರದ ಅಗತ್ಯವಿಲ್ಲ. ಈಗ ಬೇರೆಯವರು ನಿನ್ನ ಉಪಚಾರ ಮಾಡಬೇಕಾಗಿದೆ. ತಾಪಸಿಯರೇ, ಸೀತೆಯನ್ನು ಚೆನ್ನಾಗಿ ನೋಡಿಕೊಳ್ಳಿ. ಮಗುವಿನ ಜನನವಾದ ಕೂಡಲೇ ಬಂದು ನಮಗೆ ತಿಳಿಸಿ. ಮಗಳೇ, ನಿನ್ನ ಕಂದ ಭೂಮಿಗೆ ಅವತಾರ ಮಾಡುವ ಸಮಯ ಸನ್ನಿಹಿತವಾಗಿದೆ. ಮುಂದೆ ನಿನ್ನ ಕಂದನ ಜೊತೆಯಲ್ಲೇ ನಿನ್ನನ್ನು ನೋಡುತ್ತೇವೆ. ಗುರುದೇವ, ಶ್ರೀರಾಮನ ಸಹೋದರ ಶತ್ರುಘ್ನ ಸೈನ್ಯ ಸಮೇತವಾಗಿ ಆಗಮಿಸಿದ್ದಾರೆ. ತಮ್ಮ ದರ್ಶನಕ್ಕಾಗಿ ಕಾದಿದ್ದಾರೆ ಗುರುದೇವ. ಅವರನ್ನು ಗೌರವಾದರದಿಂದ ಬರಮಾಡು. ಮಹಾತ್ಮರಾದ ವಾಲ್ಮೀಕಿ ಮಹರ್ಷಿಗಳಿಗೆ ರಘುಕುಲ ಸಂಜಾತ ದಶರಥ ಪುತ್ರ ಶತ್ರುಘ್ನನ ಪ್ರಣಾಮಗಳು. ವಿಜಯೀ ಭವ ರಾಜಕುಮಾರ, ವಿಜಯಿಯಾದ. ನನ್ನ ಸೋದರ ಕೋಸಲಾಧಿಪತಿ ಶ್ರೀರಾಮನ ಆದೇಶದಂತೆ ಕಾರ್ಯನಿಮಿತ್ತ ಈ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿದ್ದೇನೆ. ಈ ರಾತ್ರಿ ಇಲ್ಲಿ ತಂಗಿದ್ದು ಮುಂಜಾನೆ ಪ್ರಯಾಣ ಮಾಡಬೇಕೆಂದುಕೊಂಡಿದ್ದೇನೆ. ತಮ್ಮ ಅನುಮತಿ ಬೇಕು. ರಾಜಕುಮಾರ, ಈ ಆಶ್ರಮವನ್ನು ನಿನ್ನಾಶ್ರಮವೆಂದೇ ಭಾವಿಸು. ಯಾವ ಸಂಕೋಚವೂ ಇಲ್ಲದೆ ನೀನಿಲ್ಲಿರಬಹುದು. ನಮ್ಮ ಸತ್ಕಾರವನ್ನು ಸ್ವೀಕರಿಸಲೂಬಹುದು. ಆಸೀನನಾಗು ರಾಜಕುಮಾರ. ಅಂದರೆ ನೀನೀಗ ಲವಣಾಸುರ ಸಂಹಾರಕ್ಕೆ ಹೊರಟಿರುವೆಯಾ? ಹೌದು ಪೂಜ್ಯ. ಅದಕ್ಕಾಗಿಯೇ ನಾನು ಚತುರಂಗ ಬಲ ಸಹಿತ ಹೊರಟಿದ್ದೇನೆ. ಶತ್ರುಘ್ನ, ಆ ಲವಣಾಸುರನು ಪರಮೇಶ್ವರನಿಂದ ಪಡೆದ ಶೂಲದಿಂದ ಋಷಿಮುನಿಗಳನ್ನು ಕಾಡುತ್ತಿದ್ದಾನೆಂದು ನಾವು ಕೇಳಿ ತಿಳಿದಿದ್ದೇವೆ. ಆ ಶೂಲ ರಾಕ್ಷಸ ಮಧುವಿನಿಂದ ಅವನ ಮಗ ಲವಣಾಸುರನಿಗೆ ಬಂದಿದೆ. ಮಹರ್ಷಿ ಚವನರು ಬಂದು ಆ ಅಸುರನ ಪೀಡೆಯನ್ನು ತಿಳಿಸಿದರು. ಅವನನ್ನು ಸಂಹರಿಸಲೆಂದೇ ಹೊರಟಿದ್ದೇನೆ. ಆದರೆ ಆ ಲವಣಾಸುರ ನಿನ್ನ ಸೈನ್ಯಕ್ಕೂ ಅಜೇಯನಲ್ಲವೇ? ನಿಜ. ಆ ಶೂಲದ ಸಹಾಯದಿಂದ ಅವನು ಅಜೇಯನು. ಅದಕ್ಕೆ ಅವನ ಬಳಿ ಶೂಲವಿಲ್ಲದಾಗ ಸಂಹರಿಸುವಂತೆ ನನ್ನ ಸೋದರ ರಾಮಚಂದ್ರ ವಿಷ್ಣುವಿನಿಂದ ಪಡೆದ ದಿವ್ಯಾಸ್ತ್ರವನ್ನು ಕರುಣಿಸಿದ್ದಾನೆ. ಆಗಲಿ ಶತ್ರುಘ್ನ, ನಿನ್ನ ಕಾರ್ಯದಲ್ಲಿ ಸಫಲನಾಗು.
ಆ ರಾಕ್ಷಸರ ಪೀಡೆಗಳಿಂದ ಋಷಿಮುನಿಗಳಿಗೆ ಮುಕ್ತಿ ದೊರೆಯುವಂತೆ ಮಾಡು. ಅಲ್ಲಿಯವರೆಗೆ ನನ್ನ ಆಶ್ರಮದಲ್ಲಿ ವಿಶ್ರಾಂತಿ ಪಡೆದು ನಾಳೆ ನಿನ್ನ ಪ್ರಯಾಣವನ್ನು ಮುಂದುವರಿಸು. ಹಾಗೆ ಆಗಲಿ ಪೂಜ್ಯರೇ. ಶ್ರೇಯೋಸ್. ಸೀತಾದೇವಿ, ನೀನಿಂದು ಮುತ್ತಿನಂತ ಇಬ್ಬರು ಪುತ್ರರ ತಾಯಿ. ಇಂಥ ಮುದ್ದಾದ ಮಕ್ಕಳನ್ನು ನಾವು ಕಂಡೇ ಇರಲಿಲ್ಲ. ಸೀತಾದೇವಿ, ಏಕೆ ಈ ಕಣ್ಣೀರು? ಏನಾಯಿತು? ಸಂತೋಷ ಪಡಬೇಕಾದ ಸಮಯದಲ್ಲಿ ದುಃಖ ಪಡುತ್ತಿರುವೆ ಏಕೆ ತಾಯಿ? ಸೋದರಿಯರೇ, ಈ ಮಕ್ಕಳನ್ನು ಕಂಡು ನನಗೆ ಸಂತೋಷವಾಯಿತು. ಆದರೆ ಹೇಳಮ್ಮ, ನಿನ್ನ ಮನಸ್ಸಿನ ದುಃಖವೇನೆಂದು ಹೇಳು. ತಾಯಿಯಾಗಿ ಈಗ ನಿನ್ನ ಹೊಣೆ ಹೆಚ್ಚಾಗಿದೆ. ಈ ಮಕ್ಕಳನ್ನು ಲಾಲನೆ ಪಾಲನೆ ಮಾಡಿ ಬೆಳೆಸುವ ಕರ್ತವ್ಯ ನಿನ್ನದಾಗಿದೆ. ಇಂಥ ಸಮಯದಲ್ಲಿ ಯಾವ ದುಃಖ ನಿನ್ನನ್ನು ಬಾಧಿಸುತ್ತಿದೆ?
ಸೋದರಿಯರೇ, ಇಕ್ಷ್ವಾಕು ವಂಶದ ಕಂದಗಳಿಗೆ ಮೊದಲಿಗೆ ಅವರ ತಂದೆಯ ಆಶೀರ್ವಾದ ದೊರೆಯಲಿಲ್ಲವಲ್ಲ ಎಂಬ ಸಂಕಟವಾಗುತ್ತಿದೆ. ಈ ದುಃಖ ಸಹಜವೇ, ಆದರೆ ತಾಳ್ಮೆಯಿಂದ ಕಾಯಬೇಕು. ಶುಭದ ನಿರೀಕ್ಷೆಯಲ್ಲಿ ಸಮಾಧಾನವನ್ನು ತಂದುಕೊಳ್ಳಬೇಕು. ನಾವು ಮಹರ್ಷಿಗಳಿಗೆ ವಿಷಯವನ್ನು ತಿಳಿಸುತ್ತೇವೆ. ಮುಂದಿನ ಜಾತಕರ್ಮಗಳನ್ನು ಅವರೇ ನೆರವೇರಿಸುತ್ತಾರೆ. ಪೂಜ್ಯರಿಗೆ ಪ್ರಣಾಮಗಳು. ನನಗೆ ನಮ್ಮ ಪರಿವಾರಕ್ಕೆ ನೀಡಿದ ಆದರೋಪಚಾರಗಳಿಗೆ ಕೃತಜ್ಞತೆಗಳು. ಶತ್ರುಘ್ನ, ಈ ಆಶ್ರಮ ನಿಮ್ಮದೆಂದು, ನಿಮ್ಮ ವಂಶದ ಪೂರ್ವಜರಾದ ಕಲ್ಮಶಪಾದ ಮಹಾರಾಜನದ್ದೆಂದು ನಾನು ಮೊದಲೇ ತಿಳಿಸಿರಲಿಲ್ಲವೇ? ಅದನ್ನು ಕೇಳಿದ ಮೇಲೆ ನನಗೆ ನಿಮ್ಮ ಆಶ್ರಮದ ಬಗ್ಗೆ ವಿಶೇಷವಾದ ಪ್ರೀತಿ ಅಭಿಮಾನಗಳುಂಟಾದವು. ನಾನು ರಾಮ ಕಾರ್ಯ ಮುಗಿಸಿ ಮರಳಿ ಅಯೋಧ್ಯೆಗೆ ಹೋಗುವಾಗ ಮತ್ತೆ ತಮ್ಮ ದರ್ಶನ ಮಾಡಿ ಹೋಗುತ್ತೇನೆ. ಶ್ರೇಯೋಸ್ತು. ಗುರುದೇವ, ಗುರುದೇವ, ಶುಭ ಸಂದೇಶವನ್ನು ತಂದಿದ್ದೇವೆ. ಹೌದೇ? ಅದೇನೆಂದು ಬೇಗ ಹೇಳಿ. ಗುರುದೇವ, ಶ್ರೀರಾಮ ಸತಿ ಸೀತಾದೇವಿ ಇಬ್ಬರು ಮುದ್ದಾದ ಗಂಡು ಮಕ್ಕಳಿಗೆ ಜನ್ಮ ನೀಡಿದ್ದಾಳೆ. ಸಂತೋಷ, ಬಹಳ ಸಂತೋಷ. ನಾವೀ ಶುಭವಾರ್ತೆಯನ್ನು ನಿರೀಕ್ಷೆ ಮಾಡುತ್ತಲೇ ಇದ್ದೆವು. ಗುರುದೇವ, ನೀವೇ ಅವರಿಗೆ ರಕ್ಷೆ ಮಾಡಬೇಕು. ಹಾಗೆಯೇ ಆಗಲಿ. ತೆಗೆದುಕೊಳ್ಳಿ. ಮಂತ್ರಪೂತವಾದ ಈ ದರ್ಬೆಯ ಅಗ್ರಭಾಗದಿಂದ ಮೊದಲು ಹುಟ್ಟಿದ ಮಗುವಿಗೆ ಮಾರ್ಜನೆ ಮಾಡಿ, ಅಗ್ರಭಾಗವಲ್ಲದ ಉಳಿದ ಭಾಗದಿಂದ ಎರಡನೆಯ ಮಗುವಿಗೆ ಮಾರ್ಜನೆ ಮಾಡಿ. ಆಗಲಿ ಗುರುದೇವ. ಹೌದು ಹೌದು ಪ್ರಭು. ಮನ್ನಿಸಬೇಕು ಪೂಜ್ಯರೇ. ಏಕೆ ಶತ್ರುಘ್ನ? ಬೇರೆ ಏನಾದರೂ ವಿಶೇಷ ವಿಷಯಗಳಿವೆಯೇ? ಹೌದು ಪೂಜ್ಯರೇ, ಈ ಆಶ್ರಮದಲ್ಲಿ ಈಗ ತಾನೇ ಕೇಳಿದ ಶುಭವಾರ್ತೆ ತಿಳಿಯಿತು. ಅಂದರೆ ಸೀತಾಮಾತೆ ಅವಳಿ ಗಂಡು ಮಕ್ಕಳಿಗೆ ಜನ್ಮ ಕೊಟ್ಟಿದ್ದು ನಿನಗೂ ತಿಳಿಯಿತೆ ಶತ್ರುಘ್ನ? ತಿಳಿಯಿತು ಪೂಜ್ಯರೇ. ವಿಷಾದದ ನಡುವೆಯೂ ಅಪಾರವಾದ ಸಂತೋಷವಾಗುತ್ತಿದೆ. ನಾನು ಈ ವಿಚಾರವನ್ನು ನನ್ನ ಸೋದರ ರಾಮಚಂದ್ರನಿಗೆ ಬೇಡ ಬೇಡ ಶತ್ರುಘ್ನ. ಕಾಲ ಪಕ್ವವಾದಾಗ ಯಾರಿಗೆ ಯಾವ ವಿಷಯ ತಿಳಿಯಬೇಕು ಅದು ತಿಳಿದೇ ತಿಳಿಯುತ್ತದೆ. ನೀನೀಗ ಯುದ್ಧ ಕಾರ್ಯದ ಕಡೆಗೆ ಗಮನ ಕೊಡು. ಅನಗತ್ಯವಾಗಿ ಈ ವಿಚಾರದಲ್ಲಿ ಅಯೋಧ್ಯೆಯಲ್ಲಿ ಮಾತುಕತೆಗಳಾಗುವುದು ಬೇಡ. ಅರ್ಥವಾಯಿತು ಪೂಜ್ಯರೇ. ನಿಮ್ಮ ಇಚ್ಛೆಯಂತೆಯೇ ನಡೆಯುತ್ತೇನೆ. ನಾನಿನ್ನು ಹೊರಡುತ್ತೇನೆ. ವಿಜಯೀ ಭವ. ಗುರುಗಳೇ, ತಾವು ಸೂಚಿಸಿದಂತೆ ದರ್ಬೆಯ ಮೇಲಿನ ಭಾಗದಿಂದ ಮೊದಲು ಹುಟ್ಟಿದ ಮಗುವಿಗೂ ಕೆಳಭಾಗದಿಂದ ನಂತರ ಹುಟ್ಟಿದ ಮಗುವಿಗೂ ಮಾರ್ಜನ ಮಾಡಿಸಲಾಯಿತು. ಇಗೋ, ಇದು ಮೊದಲು ಹುಟ್ಟಿದ ಮಗು, ಇದು ನಂತರ ಹುಟ್ಟಿದ ಮಗು.
ಮೊದಲನೆಯ ಮಗುವಿಗೆ ಕುಶನೆಂದು, ನಂತರ ಹುಟ್ಟಿದ ಮಗುವಿಗೆ ಲವನೆಂದು ನಾಮಕರಣ ಮಾಡಲು ನಿರ್ಧರಿಸಿದ್ದೇನೆ. ಮಗಳೇ ಸೀತೆ, ನಿನಗಿದು ಸಮ್ಮತವೇ? ನೀವಿಟ್ಟ ಹೆಸರೇ ಪಾವನ ಪೂಜ್ಯರೇ. ಮುಂದೆ ಈ ಮಕ್ಕಳು ಲವಕುಶರೆಂದೇ ಪ್ರಖ್ಯಾತರಾಗುತ್ತಾರೆ. ಅರಣ್ಯದಲ್ಲಿ ಅನಾಥಳಾಗಿದ್ದ ನನ್ನನ್ನು ಕರೆತಂದು ಆಶ್ರಯ ನೀಡಿ ಈ ಮಕ್ಕಳು ಸುಗಮವಾಗಿ ಜನಿಸಲು ನಿಮ್ಮ ಅಕ್ಕರೆಯೇ ಕಾರಣ ಪೂಜ್ಯರೇ. ನಿಮ್ಮ ಋಣವನ್ನು ಈ ಜನ್ಮದಲ್ಲಿ ತೀರಿಸಲಾರೆ. ಅಷ್ಟು ದೊಡ್ಡ ಮಾತು ಬೇಡ ಮಗಳೇ. ಅನ್ಯರ ಆಶ್ರಯದಲ್ಲಿದ್ದೇನೆಂದು ಸಂಕಟ ಪಡಬೇಡ. ಈ ಆಶ್ರಮ, ಈ ಪ್ರದೇಶಗಳೆಲ್ಲ ನಿನ್ನ ಪತಿ ಶ್ರೀರಾಮಚಂದ್ರನ ವಂಶಸ್ಥರಿಗೇ ಸೇರಿದ್ದು. ಆ ಪೂರ್ವಜರ ಮಹಾಚೇತನಗಳು ಈ ಮಕ್ಕಳನ್ನು ಕಾಯುತ್ತದೆಂದು ನಾವು ಭಾವಿಸಿದ್ದೇವೆ. ಗುರುಗಳೇ, ಈ ಮಕ್ಕಳು ತಂದೆಯನ್ನು ಕಾಣುತ್ತಾರೋ ಇಲ್ಲವೋ ಎಂದು ಸೀತಾದೇವಿ ಆತಂಕಗೊಂಡಿದ್ದಾಳೆ. ಆತಂಕ ಬೇಡ ಮಗಳೇ. ಸಮಯ ಕೂಡಿ ಬಂದಾಗ ಈ ಮಕ್ಕಳಿಗೆ ತಂದೆಯ ದರ್ಶನ ಭಾಗ್ಯ ಲಭಿಸುತ್ತದೆ. ಈ ಮಕ್ಕಳು ತಮ್ಮ ಭಕ್ತಿ ಮತ್ತು ಶಕ್ತಿಯಿಂದ ತಮ್ಮ ತಂದೆಯ ಪ್ರೇಮ ಮತ್ತು ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಅಲ್ಲಿಯವರೆಗೂ ಈ ಮಕ್ಕಳ ಆಟಪಾಠಗಳನ್ನು ನೋಡುತ್ತಾ ನೀನು ಸಂತೋಷದಿಂದಿರು. ಆಗಲಿ ಪೂಜ್ಯರೇ. ಈ ನನ್ನ ಪುತ್ರರಿಗೆ ನೀವೇ ಆಚಾರ್ಯರು. ನಿಮ್ಮ ಮಾರ್ಗದರ್ಶನದಲ್ಲಿ ಇವರು ಉತ್ತಮರಾಗಿ ಬೆಳೆಯಬೇಕು. ಖಂಡಿತ ಬೆಳೆಯುತ್ತಾರೆ, ಅದರಲ್ಲಿ ಸಂಶಯವೇ ಇಲ್ಲ. ಸ್ವಾಮಿ, ಎಂತ ದುಷ್ಟ ರಾಕ್ಷಸರಿದ್ದಾರೋ, ಬೇಗ ಬನ್ನಿ ಸ್ವಾಮಿ. ಸ್ವಾಮಿ, ನನ್ನನ್ನು ಕಾಪಾಡಿ ಸ್ವಾಮಿ. ಸ್ವಾಮಿ, ನನ್ನನ್ನು ಕಾಪಾಡಿ ಸ್ವಾಮಿ. ಸ್ವಾಮಿ, ಸೀತೆ, 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 ಸೀತೆ. ಸಹೋದರ ಲಕ್ಷ್ಮಣ, ಯಾವಾಗ ಬಂದೆ? ಈಗ ತಾನೇ ಬಂದೆ. ಭಯ ದುಃಖದಿಂದ ನೀನು ಏನೋ ಯೋಚಿಸುತ್ತಿರುವಂತಿದೆ. ಹೌದು ಲಕ್ಷ್ಮಣ, ಕೆಲವು ತಿಂಗಳ ಹಿಂದೆ ಕಂಡ ಕನಸು ಈಗ ಇದ್ದಕ್ಕಿದ್ದಂತೆ ನೆನಪಾಯಿತು. ಯಾವ ಕನಸು? ಸೀತೆ ಏಕಾಂಗಿಯಾಗಿ ಕಾಡಿನಲ್ಲಿ ಆಕ್ರಂದನ ಮಾಡುತ್ತಿದ್ದ ಕನಸು ಕಂಡಿದ್ದೆ. ಈಗ ಆ ಕನಸು ನಿಜವಾಗಿ ಹೋಯಿತೆಂದು ಸಂಕಟವಾಗುತ್ತಿದೆ ಲಕ್ಷ್ಮಣ. ಸೀತೆ ಈ ಅರಮನೆಯನ್ನು ತೊರೆಯುವಂತಾಯಿತು. ಅದಕ್ಕೆ ನಾನೇ ಕಾರಣವಾಗುವಂತಾಯ್ತಲ್ಲ. ಲಕ್ಷ್ಮಣ, ಹೇಳು ಸಹೋದರ, ಏನಾಗಬೇಕು? ನೀನು ಸೀತೆಯನ್ನು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಬಳಿಯಲ್ಲೇ ಬಿಟ್ಟು ಬಂದೆ ಅಲ್ಲವೇ? ಹೌದು ಸಹೋದರ, ಅಲ್ಲೇ ಬಿಟ್ಟು ಬಂದೆ. ನಾವು ಬಂದ ಸ್ವಲ್ಪ ಹೊತ್ತಿಗೆ ಅತ್ತಿಗೆ ಖಂಡಿತ ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ಸೇರಿರುತ್ತಾರೆ. ಹಾಗಾಗಿದ್ದರೆ ಚಿಂತೆ ಇಲ್ಲ. ಇಲ್ಲವಾದರೆ ಗರ್ಭಿಣಿಯಾದ ಅವಳು ಎಲ್ಲಿ ಹೇಗೆ ತಾನೇ ಮಗುವಿಗೆ ಜನ್ಮ ನೀಡುತ್ತಾಳೆ? ಮಹಾಪತಿವ್ರತೆಯಾದ ನನ್ನ ಅತ್ತಿಗೆಯ ವಿಷಯದಲ್ಲಿ ದೈವ ಇಷ್ಟು ನಿರ್ದಯನಾಗುವುದಿಲ್ಲ ಸಹೋದರ. ಅವರು ಖಂಡಿತ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಸುಖವಾಗಿ ತಾಯಿಯಾಗುತ್ತಾರೆ. ನೀನು ಚಿಂತಿಸಬೇಡ. ಅಷ್ಟಾದರೆ ಸಾಕು.
ಏನಿ ಬಾಲರ ಲೀಲಾ ವಿನೋದ ರಘುಕುಲ ವಂಶ ಸಂಜಾತರ ಮೋದ ಮಾತೃವಾತ್ಸಲ್ಯದ ಮಹಿಮೆಳಿನಿಂದು ಗುರು ಕಾರುಣ್ಯದಿ ಬೆಳೆಯುತ್ತಿ ಹರಿದು ಏನಿ ಬಾಲರ ಲೀಲಾ ವಿನೋದ ಅಯೋಧ್ಯೆಯರ ಮನೆಯಲ್ಲಿ ಮೆರೆಯುವ ಬಾಲರು ಮುನಿಯಾಶ್ರಮದಿ ಬೆಳೆಯುತ್ತಲಿಹರು ಹಂಸತೂಲಿಕದಲ್ಲಿ ಪವಡಿಸುವಂತವರು ತಾಯಿ ಮಡಿಲಿನಲ್ಲಿ ಆ ಭಾಗ್ಯವ ಕಂಡರು ತಾಯಿ ಮಡಿಲಿನಲ್ಲಿ ಆ ಭಾಗ್ಯವ ಕಂಡರು ಏನಿ ಬಾಲರ ಲೀಲಾ ವಿನೋದ ರಘುಕುಲ ವಂಶ ಸಂಜಾತರ ಮೋದ ಮಾತೃವಾತ್ಸಲ್ಯದ ಮಹಿಮೆಳಿನಿಂದು ಗುರು ಕಾರುಣ್ಯದಿ ಬೆಳೆಯುತ್ತಿ ಹರಿದು ಏನಿ ಬಾಲರ ಲೀಲಾ ವಿನೋದ ಮಗಳೇ ಸೀತೆ, ಮಕ್ಕಳನ್ನು ನೋಡುತ್ತಾ ನೋಡುತ್ತಾ ಆನಂದದಿಂದ ಅರಳಿದ್ದ ನಿನ್ನ ಮುಖಾರವಿಂದ ಏಕೆ ಬಾಡಿಕೆ? ಯಾವ ಚಿಂತೆಯಿಂದ ಆನಂದಕ್ಕೆ ಅಡ್ಡಿ ಉಂಟು ಮಾಡಿಕೆ? ಕ್ಷಮಿಸಿ ಪೂಜ್ಯರೇ, ಏನೋ ನೆನಪಾಯಿತು. ಅಯೋಧ್ಯೆ ನೆನಪಾಯಿತೆ? ಹೌದು ಪೂಜ್ಯರೇ, ರಾಜಕುಮಾರರಾದ ನನ್ನ ಮಕ್ಕಳು ಅಯೋಧ್ಯೆಯಲ್ಲಿದ್ದರೆ ನಿಜವಾದ ಕುದುರೆಗಳ ಮೇಲೆ ಕುಳಿತು ಆಡಬಹುದಾಗಿತ್ತು. ಅದು ನಿನ್ನ ವಿಷಾದಕ್ಕೆ ಕಾರಣವಾಯಿತು. ಹೌದು, ನಿನ್ನ ದೃಷ್ಟಿಯಲ್ಲಿ ನಿನ್ನ ಮಕ್ಕಳು ರಾಜಕುಮಾರರಾಗಿ ಅಯೋಧ್ಯೆಯಲ್ಲಿ ಬೆಳೆಯುತ್ತಿದ್ದರೆ ಅದಕ್ಕೆ ತಕ್ಕ ಹಾಗೆ ಇರುತ್ತಿದ್ದರು. ಆದರೆ ಮುಗ್ಧ ಮನಸ್ಸಿನ ಈ ಮಕ್ಕಳಲ್ಲಿ ರಾಜಕುಮಾರರು ಸಾಮಾನ್ಯರು ಎಂಬ ಯಾವ ತಾರತಮ್ಯವೂ ಇಲ್ಲ. ಪ್ರಾಪಂಚಿಕವಾದ ಯಾವ ಸ್ಥಾನಮಾನಗಳ ಭ್ರಮೆಗೂ ಒಳಪಡದೆ ಪರಿಶುದ್ಧರಾಗಿದ್ದಾರೆ. ಮಗಳೇ, ಇವರ ಆನಂದವು ಪರಿಶುದ್ಧ ಗಂಗಾಜಲದಂತೆ ನಿರ್ಮಲವಾಗಿಲ್ಲವೇ? ಹೌದು ಪೂಜ್ಯರೇ, ನನ್ನ ಮಕ್ಕಳು ನಿಜವಾಗಲೂ ಆನಂದ ಪಡುತ್ತಿದ್ದಾರೆ. ಅವರಿಗೆ ತಾವು ರಾಜಕುಮಾರರೆಂಬ ಅರಿವೇ ಇಲ್ಲ. ಅಂದರೆ ಮಕ್ಕಳ ಆನಂದಕ್ಕೆ ಅರಮನೆಯಾಗಲಿ ಆಶ್ರಮವಾಗಲಿ ಯಾವ ವ್ಯತ್ಯಾಸವೂ ಇಲ್ಲ. ಅವರ ಆನಂದವನ್ನು ಕಂಡು ನಾವು ಆನಂದ ಪಡುವುದೇ ಸರಿ. ನಿಮ್ಮ ಮಾತು ನಿಜ ಪೂಜ್ಯರೇ. ನಾವೆಲ್ಲರೂ ಈ ಮಕ್ಕಳಂತೆ ಮುಗ್ಧರಾಗಿ ಹುಟ್ಟುತ್ತೇವೆ. ಬೆಳೆಯುತ್ತಾ ಬೆಳೆಯುತ್ತಾ ಎಲ್ಲ ಬಗೆಯ ತಾರತಮ್ಯಗಳ ಭ್ರಮೆಗಳನ್ನು ಕಲಿತುಕೊಳ್ಳುತ್ತೇವೆ. ಇಷ್ಟು ಅರ್ಥವಾದರೆ ಸಾಕು ಮಗಳೇ. ಈ ಚಿಂತೆ ವಿಷಾದಗಳನ್ನು ಬಿಡು. ಅರಮನೆ ಇಲ್ಲದೆ, ಆನೆ ಕುದುರೆಗಳಿಲ್ಲದೆ, ಬೆಳ್ಳಿ ಬಂಗಾರವಿಲ್ಲದೆ, ಪಟ್ಟೆ ಪೀತಾಂಬರಗಳಿಲ್ಲದೆ ಸ್ವಚ್ಛಂದವಾದ ಸಂತೋಷದ ಸುಗಂಧವನ್ನು ಬೀರುತ್ತಿರುವ ಈ ಮಕ್ಕಳನ್ನು ಕಂಡು ಧನ್ಯತೆಯನ್ನು ಅನುಭವಿಸುತ್ತಾಯಿ. ಕ್ಷಮಿಸಿ ಪೂಜ್ಯರೇ, ಕ್ಷಣ ಮಾತ್ರ ನನ್ನ ಮಕ್ಕಳು ರಾಜಕುಮಾರರು, ಆ ಸುಖಗಳಿಂದ ವಂಚಿತರಾದರೆಂಬ ಭಾವನೆ ಬಂದದ್ದು ನಿಜ. ಅವರು ರಾಜಕುಮಾರರೆಂಬುದನ್ನು ಮರೆತು ಕೇವಲ ಮಕ್ಕಳೆಂದುಕೊಳ್ಳುವುದೇ ವಿವೇಕ. ನಾನು, ನೀನು ಎಲ್ಲರೂ ಹಾಗೆಯೇ ಭಾವಿಸಬೇಕು. ಈ ಮಕ್ಕಳು ತಮ್ಮ ತಂದೆಯನ್ನು ಸೇರುವವರೆಗೂ ತಾವು ರಾಜಕುಮಾರರೆಂದು ನಾವು ಯಾರಿಗೂ ತಿಳಿಸುವುದು ಬೇಡ. ನಮ್ಮ ಆಶ್ರಮವಾಸಿಗಳೆಲ್ಲರಿಗೂ ನಾನಿದನ್ನು ಹೇಳಿದ್ದೇನೆ. ತಾವುಗಳು ರಾಜಕುಮಾರರೆಂದು, ತಮ್ಮ ತಂದೆ ತಾಯಿಯನ್ನು ತ್ಯಜಿಸಿದ್ದಾನೆಂದು, ತಾಯಿ ಆಶ್ರಮದಲ್ಲಿ ಆಶ್ರಯ ಪಡೆದಿದ್ದಾಳೆಂದು ಈ ಎಲ್ಲ ವಿಷಯಗಳೂ ಮಕ್ಕಳಿಗೆ ಗೊತ್ತಾದರೆ ಮುಗ್ಧ ಮನಸ್ಸಿನ ಈ ಮಕ್ಕಳ ಮನಸ್ಸಿನ ಮೇಲೆ ಎಷ್ಟು ಪ್ರಶ್ನೆಗಳು, ಎಷ್ಟು ನೋವುಗಳು ಏಳುತ್ತದೆಂದು ನೀನೇ ಯೋಚಿಸು.
ಹೌದು ಪೂಜ್ಯರೇ, ನನ್ನ ಮಕ್ಕಳು ಈಗಿನಿಂದಲೇ ತಮ್ಮ ತಂದೆಯ ಬಗ್ಗೆ ಅಗೌರವದ ಭಾವನೆಯನ್ನು ಬೆಳೆಸಿಕೊಳ್ಳಬಾರದು. ಮಗಳೇ, ಈ ಚಿಂತೆಯನ್ನು ಬಿಡು. ನಿನ್ನ ಮಕ್ಕಳು ನಮ್ಮ ಆಶ್ರಮದ ಬೆಳಕಾಗಿ ಬೆಳೆಯುತ್ತಾರೆ. ಮಗಳೇ, ಕಳೆದು ಹೋದ ನಿಧಿಗಾಗಿ ಕೊರಗುವುದರ ಬದಲು ಕೈಯಲ್ಲಿರುವ ಸಂಪತ್ತನ್ನು ಸಂತೋಷದಿಂದ ಅನುಭವಿಸಿ. ಇಲ್ಲೇ ಸಮೀಪದಲ್ಲಿ ದಶರಥ ಮಹಾರಾಜರ ಪರಮ ಮಿತ್ರರಾದ ಮುನಿಶ್ರೇಷ್ಠರಾದ ವಾಲ್ಮೀಕಿ ಮಹರ್ಷಿಗಳ ಆಶ್ರಮವಿದೆ. ನೀವು ಅವರ ಆಶ್ರಯವನ್ನು ಸೇರಬೇಕು. ಜೀವನ ಪೂರ್ತಿ ಆಶ್ರಯ ನೀಡಬೇಕಾದ ಪತಿಯಿಂದಲೇ ಪರಿತ್ಯಕ್ತಳಾದ ನನಗೆ ಯಾರ ಆಶ್ರಯದಿಂದ ಏನಾಗಬೇಕಾಗಿದೆ ಲಕ್ಷ್ಮಣ? ಇಲ್ಲ, ನಾನು ನನ್ನ ಸ್ವಾಮಿಯನ್ನು ಆಕ್ಷೇಪಿಸುತ್ತಿಲ್ಲ. ಸ್ವಾಮಿ, 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 ನೀನೇ? ಹೌದು, ನಾನೇ. ಯಾವ ಯೋಚನೆಯಲ್ಲಿ ಮುಳುಗಿದ್ದೀರಾ ಸ್ವಾಮಿ? ನಾನು ನಿಮಗಾಗಿ ಫಲಗಳನ್ನು ತಂದರೂ ನೀವು ನನ್ನತ್ತ ನೋಡಲೇ ಇಲ್ಲವಲ್ಲ. ಅಂತ ಗಹನವಾದ ಯೋಚನೆ ಯಾವುದು ಸ್ವಾಮಿ? ಸ್ವಾಮಿ, ಏನಾಗಿದೆ ನಿಮಗೆ? ನನ್ನ ಬಳಿಯೂ ಹೇಳಿಕೊಳ್ಳಲಾಗದಂತ ಚಿಂತೆ ಏನಿದೆ? ನೀವು ಹೀಗೆ ಆಕಾಶವೇ ಕಳಚಿ ಬಿದ್ದಂತೆ ಇದ್ದರೆ ನಾನು ನೆಮ್ಮದಿಯಿಂದ ಇರಲು ಸಾಧ್ಯವೇ? ಊರ್ಮಳಿ, ಅತ್ತಿಗೆ ಇನ್ನು ನಾನು ಅರಣ್ಯಕ್ಕೆ ಬಿಟ್ಟು ಬಂದು ಆಗಲೇ 2 ವರ್ಷಗಳು ಕಳೆದು ಹೋಯ್ತಲ್ಲವೇ? ಹೌದು ಸ್ವಾಮಿ, 2 ವರ್ಷವಾಯಿತು. ಅವಳು ಮಗುವಿಗೆ ಜನ್ಮ ನೀಡಿದ್ದರೆ ಅದಕ್ಕೂ ಸರಿ ಸುಮಾರು 2 ವರ್ಷವಾಗಿರುತ್ತದೆ. ಸಂದೇಹವೇಕೆ ಊರ್ಮಿಳೆ? ಖಂಡಿತ ಅತ್ತಿಗೆ ಮಗುವಿಗೆ ಜನ್ಮ ನೀಡಿರುತ್ತಾರೆ. ದೇವರ ದಯೆಯಿಂದ ಹಾಗೇ ಆಗಿರಲಿ ಸ್ವಾಮಿ. ಆದರೆ ಕ್ರೂರ ಪ್ರಾಣಿಗಳಿಂದ ತುಂಬಿರುವ ಅರಣ್ಯದಲ್ಲಿ ಗರ್ಭಿಣಿಯಾದ ಅನಾಥೆಯಾದ ನನ್ನ ಸಹೋದರಿ ತನ್ನ ಜೀವ ಉಳಿಸಿಕೊಳ್ಳಲು ಸಾಧ್ಯವೇ? ಈ ಭಯ ಪ್ರತಿನಿತ್ಯವೂ ನನ್ನನ್ನು ಕಾಡುತ್ತದೆ. ಊರ್ಮಿಳೆ, ದಯವಿಟ್ಟು ಇಂತಹ ಕೆಟ್ಟ ಯೋಚನೆ ಮಾಡಬೇಡ. ನಿನ್ನ ಸಹೋದರಿಗೆ ಯಾವ ಅಪಾಯವೂ ಆಗಿರುವುದಿಲ್ಲ. ನಾನು ಬಿಟ್ಟು ಬಂದದ್ದು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಬಳಿ. ಅಲ್ಲಿ ಆಶ್ರಯ ಖಂಡಿತ ಸಿಕ್ಕಿರುತ್ತದೆ, ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಅದನ್ನೇ ಅಲ್ಲವೇ ನಾನು ಬಯಸುವುದು. ನಿಮ್ಮ ಮಾತನ್ನು ನಾನು ನಂಬುತ್ತೇನೆ ಸ್ವಾಮಿ. ನನ್ನದೊಂದು ಕೋರಿಕೆ ನಡೆಸಿಕೊಡುವಿರಾ? ಯಾವ ಕೋರಿಕೆ ಊರ್ಮಿಳೆ? ನಿಮ್ಮ ಊಹೆ ನಿಜವಾಗಿದ್ದರೆ ನನ್ನ ಸಹೋದರಿ ವಾಲ್ಮೀಕಿ ಮುನಿಯ ಆಶ್ರಮದಲ್ಲಿರುತ್ತಾಳೆ. ಈ ವೇಳೆಗೆ ಅವಳು ತಾಯಿಯಾಗಿರುತ್ತಾಳೆ. ನಾವಿಬ್ಬರು ಹೋಗಿ ನನ್ನ ಸಹೋದರಿ ಸೀತೆಯನ್ನು ಅವಳ ಮಗುವನ್ನು ಕಂಡು ಬರೋಣ. ಇಲ್ಲ ಊರ್ಮಿಳೆ, ಇಲ್ಲ, ಅದು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಸಹೋದರ ರಾಮಚಂದ್ರನ ಅನುಮತಿ ಇಲ್ಲದೆ ನಾವು ಹೋಗುವಂತಿಲ್ಲ. ನೀವು ಹೋಗಿ ನಿಮ್ಮ ಸಹೋದರನ ಅಪ್ಪಣೆಯನ್ನು ಪಡೆದು ಬನ್ನಿ. ಪ್ರಯತ್ನಿಸುತ್ತೇನೆ. ನೀವು ಕೇಳಿದರೆ ನಿಮ್ಮ ಸಹೋದರ ಖಂಡಿತ ಇಲ್ಲವನ್ನುವುದಿಲ್ಲ. ನೀವು ಹೋಗಿ ಅಪ್ಪಣೆ ಪಡೆದು ಬನ್ನಿ. ನಾವು ಬೇಗನೆ ಹೋಗಿ ಸೀತೆಯನ್ನು ನೋಡಿ ಬರೋಣ.
ಏನಿ ಬಾಲರ ಲೀಲಾ ವಿನೋದ ರಘುಕುಲ ವಂಶ ಸಂಜಾತರ ಮೋದ ಮಾತೃವಾತ್ಸಲ್ಯದ ಮಹಿಮೆಳಿನಿಂದು ಗುರು ಕಾರುಣ್ಯದಿ ಬೆಳೆಯುತ್ತಿ ಹರಿದು ಏನಿ ಬಾಲರ ಲೀಲಾ ವಿನೋದ ಅಯೋಧ್ಯೆಯರ ಮನೆಯಲ್ಲಿ ಮೆರೆಯುವ ಬಾಲರು ಮುನಿಯಾಶ್ರಮದಿ ಬೆಳೆಯುತ್ತಲಿಹರು. ಮಗಳೇ ಸೀತೆ, ಬನ್ನಿ ಪೂಜ್ಯರೇ. ಬಹುಶಃ ನಿನಗೆ ನಿನ್ನ ಮಕ್ಕಳು ಅರಮನೆಯಲ್ಲಿದ್ದರೆ ಬಂಗಾರದ ತಟ್ಟೆಯಲ್ಲಿ ಮೃಷ್ಟಾನ್ನ ಊಟ ಮಾಡುತ್ತಿದ್ದರೆಂದು ಅನ್ನಿಸಿರಬಹುದು. ಆದರೆ ಇಲ್ಲಿ ಪ್ರಕೃತಿ ನೀಡಿರುವ ಸ್ವಾದಿಷ್ಟವಾದ ಆರೋಗ್ಯಕರವಾದ ಹಣ್ಣುಗಳನ್ನು ತಿಂದು ದೃಢಕಾಯರಾಗಿ ಬೆಳೆಯುತ್ತಾರೆ. ನಿಜ ಪೂಜ್ಯರೇ, ನನ್ನ ಮಕ್ಕಳು ಪ್ರಕೃತಿಯ ಮಡಿಲಿನಲ್ಲಿ ಈ ಆಶ್ರಮದ ಪ್ರಶಾಂತವಾದ ವಾತಾವರಣದಲ್ಲಿ ಚೆನ್ನಾಗಿ ಬೆಳೆಯುತ್ತಿದ್ದಾರೆ. ಅದಾವುದನ್ನು ಕಂಡೇ ಇರುವ ಈ ಮಕ್ಕಳಿಗೆ ಇದೇ ಸರ್ವಸ್ವ. ಚಿಂತಿಸಬೇಡ ತಾಯಿ, ನಿನ್ನ ಮಕ್ಕಳು ನಮ್ಮ ಆಶ್ರಮದಲ್ಲಿದ್ದು ಸನ್ಯಾಸಿಗಳಾಗುತ್ತಾರೆಂದು ತಪಸ್ವಿಗಳಾಗುತ್ತಾರೆಂದು ನೀನು ಭಾವಿಸಬೇಡ. ಇಕ್ಷ್ವಾಕು ಕುಲದಲ್ಲಿ ಜನಿಸಿದ ನನ್ನ ಮಕ್ಕಳು ಅದಕ್ಕೆ ತಕ್ಕಂತೆಯೇ ಬೆಳೆಯುತ್ತಾರೆ ಎಂಬ ನಂಬಿಕೆ ನನಗಿದೆ ಪೂಜ್ಯರೇ. ಜೊತೆಗೆ ನಿನ್ನ ಮಾತೃವಾತ್ಸಲ್ಯ ಅಗತ್ಯವಾಗಿ ಬೇಕು ತಾಯಿ. ಈಗ ನನ್ನ ಬಳಿ ಇರುವುದಷ್ಟೇ ಅಲ್ಲವೇ ಪೂಜ್ಯರೇ? ನನ್ನ ವಾತ್ಸಲ್ಯವನ್ನೆಲ್ಲ ಧಾರೆ ಎರೆದು ಈ ಮಕ್ಕಳನ್ನು ಬೆಳೆಸುತ್ತೇನೆ. ನಿನ್ನ ಈ ವಾತ್ಸಲ್ಯದ ಅಮೃತ ನಿನ್ನ ಮಕ್ಕಳ ಪಾಲಿಗೆ ಸಂಜೀವಿನಿಯಾಗುತ್ತದೆ ಮಗಳೇ. ತಾಯಿ, ಗುರುವಾಗಿ ಈ ಮಕ್ಕಳಿಗೆ ಏನೇನು ವಿದ್ಯೆಗಳನ್ನು ಕಲಿಸಿಕೊಡಬೇಕೋ ಅದೆಲ್ಲವನ್ನೂ ನಾವು ಕಲಿಸಿಕೊಡುತ್ತೇವೆ. ನಾನು ನಿಮಗೆ ಋಣಿಯಾಗಿದ್ದೇನೆ ಪೂಜ್ಯರೇ, ಋಣಿಯಾಗಿದ್ದೇನೆ. ಸಹೋದರ, ಬಾ ಲಕ್ಷ್ಮಣ, ಯಾವುದಾದ್ರೂ ರಾಜಕಾರ್ಯದ ಬಗ್ಗೆ ಮಾತನಾಡಬೇಕಾಗಿದೆಯೇ? ಇಲ್ಲ ಸಹೋದರ, ಯಾವ ರಾಜಕಾರ್ಯವೂ ಇಲ್ಲ. ನಿನ್ನ ಆದೇಶದಂತೆ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿದೆ. ಎಲ್ಲರೂ ತಮ್ಮ ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಪಾಲಿಸುತ್ತಿದ್ದಾರೆ. ಪ್ರಜೆಗಳು ನೆಮ್ಮದಿಯಿಂದ ಶಾಂತಿಯಿಂದ ಬದುಕುತ್ತಿದ್ದಾರೆ. ರಾಮರಾಜ್ಯವೆಂದರೆ ಸಮೃದ್ಧಿ ಸಂತೃಪ್ತಿ ಎಂದು ಎಲ್ಲ ಕಡೆ ಪ್ರಸಿದ್ಧವಾಗಿದೆ. ಅದಕ್ಕೆ ನಾನು ಒಬ್ಬನೇ ಕಾರಣವಲ್ಲ ಲಕ್ಷ್ಮಣ. ನನ್ನ ಸೋದರರಾದ ನೀವು ದಕ್ಷತೆಯಿಂದ ಕೆಲಸ ಮಾಡುತ್ತಿರುವುದರಿಂದಲೇ ಅದು ಸಾಧ್ಯವಾಗಿರುವುದು. ಇರಬಹುದು, ಆದರೆ ಸೂತ್ರಧಾರಿಯಾದ ನೀನಿರುವಾಗ ಪಾತ್ರಧಾರಿಗಳಾದ ನಮ್ಮದೇನಿದೆ? ಸಹೋದರ, ಒಂದು ವಿಷಯ. ಹೇಳು ಲಕ್ಷ್ಮಣ, ಏಕೆ ಹಿಂಜರಿಕೆ? ಬೇರೆ ಏನಾದರೂ ಮಾತನಾಡುವುದಿದೆಯೇ? ಇದೆ, ಅದಕ್ಕೆ ಬಂದೆ. ಆದರೆ ಯಾವ ಸಂಕೋಚವೂ ಇಲ್ಲದೆ ಹೇಳು ಲಕ್ಷ್ಮಣ. ನಾನು ಖಂಡಿತ ಬೇಸರ ಮಾಡಿಕೊಳ್ಳುವುದಿಲ್ಲ. ನನಗೆ ಬೇಸರವಾಗುವಂತ ವಿಚಾರವನ್ನು ನೀನು ಕೇಳುವುದಿಲ್ಲ ಎಂಬ ನಂಬಿಕೆ ನನಗಿದೆ. ಸಹೋದರ, ನಾನು ಊರ್ಮಿಳೆಯೊಂದಿಗೆ ಮಾತನಾಡುತ್ತಿರುವಾಗ ಅವಳು ಅತ್ತಿಗೆಯನ್ನು ನೆನಪು ಮಾಡಿಕೊಂಡಳು. 2 ವರ್ಷ ಕಳೆದಿದೆ, ಅವರು ಈಗಾಗಲೇ ತಾಯಿಯಾಗಿರಬಹುದು ಎಂದು ಹೇಳಿದಳು. ಅವರ ಪರಿಸ್ಥಿತಿ ಹೇಗಿದೆಯೋ ಎಂದು ಆತಂಕಪಟ್ಟಳು. ಅದಕ್ಕೆ ನಾನು ಅತ್ತಿಗೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಸುರಕ್ಷಿತವಾಗಿರುತ್ತಾರೆ ಎಂದು ಹೇಳಿದೆ. ಅವಳು ನಿನ್ನ ಅನುಮತಿ ಪಡೆದು ಹೋಗಿ ನೋಡ ಬರಬೇಕೆಂದು ಆಸೆ ಪಡುತ್ತಿದ್ದಾಳೆ. ಅಂದರೆ ನೀನು ವಾಲ್ಮೀಕಿ ಮುನಿಗಳ ಆಶ್ರಮಕ್ಕೆ ಹೋಗಿ ಬರಲು ನನ್ನ ಅನುಮತಿಯನ್ನು ಕೇಳಲು ಬಂದಿರುವೆಯಾ? ಅದು ಊರ್ಮಿಳೆಯ ಕೋರಿಕೆ. ತನ್ನ ಸಹೋದರಿ ಮತ್ತು ಅವಳ ಮಗುವನ್ನು ಕಾಣಲು ಅವಳು ಹಂಬಲಿಸುತ್ತಿದ್ದಾಳೆ. ಅದು ಸಹಜವಾದ ಆಸೆ ಅಲ್ಲವೇ ಲಕ್ಷ್ಮಣ? ನಾನು ತಾನೇ ಸೀತೆಯನ್ನು ತ್ಯಜಿಸಿ ಅವಳನ್ನು ಮರೆತು ಬಿಟ್ಟಿರುವೆ ಅಂದುಕೊಂಡಿರುವೆಯಾ? ಇಲ್ಲ ಲಕ್ಷ್ಮಣ, ಲೋಕಾಪವಾದದ ಭೀತಿಯಿಂದ ನಾನು ಸೀತೆಯನ್ನು ತ್ಯಜಿಸಿದರು ಅವಳ ಮೇಲಿನ ಪ್ರೇಮ ನನ್ನ ಹೃದಯದಲ್ಲಿ ಇನ್ನೂ ಹಚ್ಚ ಹಸಿರಾಗಿದೆ.
ಅವಳನ್ನು ನಾನು ಸದಾ ನೆನೆಯುತ್ತಲೇ ಇರುತ್ತೇನೆ. ಆದರೆ ಲಕ್ಷ್ಮಣ, ನೀನು ಈಗ ಹೋಗಿ ಸೀತೆಯನ್ನು ನೋಡಿದರೆ ರಾಮ ಲೋಕದ ಕಣ್ಣಿಗೆ ಮಣ್ಣೆರಚಿ ತನ್ನ ಪತ್ನಿಯನ್ನು ತ್ಯಜಿಸಿರುವಂತೆ ನಟಿಸಿ ಅವಳನ್ನು ತಾನೇ ಸುರಕ್ಷಿತವಾಗಿರಿಸಿ ಕಾಪಾಡುತ್ತಿದ್ದಾನೆ ಎಂಬ ಇನ್ನೊಂದು ಅಪವಾದ ಬರುವುದಿಲ್ಲವೇ? ಅಂತಹ ಅಪವಾದ ಬಂದರೆ ನಾನು ಯಾವ ಉದ್ದೇಶದಿಂದ ಸೀತೆಯನ್ನು ತ್ಯಜಿಸಿದೆನೋ ಅದು ವ್ಯರ್ಥವಾಗುವುದಿಲ್ಲವೇ? ಜನರ ದೃಷ್ಟಿಯಲ್ಲಿ ನಾನು ಬಹಳ ಹಗುರವಾಗುವುದಿಲ್ಲವೇ ಲಕ್ಷ್ಮಣ? ಇಲ್ಲ ಸಹೋದರ, ಬೇಡ. ನಿನಗೆ ಮತ್ತೆ ಯಾವ ಅಪವಾದವೂ ಬರಬಾರದು. ಅದಕ್ಕೆ ನಾನಂತೂ ಕಾರಣನಾಗಲಾರೆ. ಲಕ್ಷ್ಮಣ, ಸೀತೆಯನ್ನು ನೋಡಲು ಅಯೋಧ್ಯೆಯಿಂದ ಯಾರೇ ಹೋಗಿ ಬಂದರೂ ಅದು ಖಂಡಿತ ತಪ್ಪಾಗುತ್ತದೆ. ನಿನ್ನ ಮಾತು ನಿಜ ಸಹೋದರ, ನನ್ನನ್ನು ಕ್ಷಮಿಸು. ಇನ್ನೆಂದೂ ಇಂತಹ ಕೋರಿಕೆಯನ್ನು ಕೇಳುವುದಿಲ್ಲ. ನಾನಿನ್ನು ಬರುತ್ತೇನೆ. ನಿನಗೆ ಮಂಗಳವಾಗಲಿ ಲಕ್ಷ್ಮಣ.